ಹಾಯ್ ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ನಾನು ಹನುಮಂತು. ವೆಲ್ಕಮ್ ಟು ಮೈ ಚಾನಲ್. ಡಿಯರ್ ಫ್ರೆಂಡ್ಸ್, ಟುಡೇ ಐ ವಿಲ್ ಶೋ ಟು ಯು ಹೌ ಟು ಫಿಕ್ಸ್ ಮೈಕ್ರೋಫೋನ್ ಕನೆಕ್ಟೆಡ್ ಬಟ್ ನಾಟ್ ವರ್ಕಿಂಗ್ ಆನ್ ವಿಂಡೋಸ್ 10 ಲ್ಯಾಪ್ಟಾಪ್. ಎಸ್ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ನಿಮ್ಮ ಮೈಕ್ರೋಫೋನ್ ಕನೆಕ್ಟ್ ಆಗಿದ್ರು ಕೂಡ ವರ್ಕ್ ಆಗ್ತಾ ಇರಲ್ಲ ಅಥವಾ ಅದು ಕನೆಕ್ಟ್ ಆಗ್ತಾ ಇರಲ್ಲ. ಸೊ ಇದನ್ನ ಯಾವ ರೀತಿ ಫಿಕ್ಸ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ನಿಮಗೆ ಈಸಿಯಾಗಿ ತೋರಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಮೊದಲನೇ ಬಾರಿ ನಮ್ಮ ಚಾನಲ್ ಅನ್ನು ನೀವು ನೋಡ್ತಾ ಇದ್ರೆ ದಯವಿಟ್ಟು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ ಅನ್ನ ಒತ್ತಿ. ಬನ್ನಿ ಫ್ರೆಂಡ್ಸ್, ಟೈಮ್ ವೇಸ್ಟ್ ಮಾಡೋದು ಬೇಡ. ಮೈಕ್ರೋಫೋನ್ ಅನ್ನ ಯಾವ ರೀತಿ ಕನೆಕ್ಟ್ ಮಾಡೋದು ಮತ್ತೆ ಕನೆಕ್ಟ್ ಆದ್ರೂ ಕೂಡ ಅದು ವರ್ಕ್ ಆಗಲಿಲ್ಲ ಅಂತ ಹೇಳಿದ್ರೆ ಯಾವ ರೀತಿ ಫಿಕ್ಸ್ ಮಾಡೋದು ಅಂತ ನೋಡೋಣ. ಮೊದಲು ನೀವು ವಿಂಡೋಸ್ ಸರ್ಚ್ ಬಾರ್ಗೆ ಹೋಗಬೇಕಾಗುತ್ತೆ ಫ್ರೆಂಡ್ಸ್. ವಿಂಡೋಸ್ ಸರ್ಚ್ ಬಾರ್ ಅಲ್ಲಿ ಸೆಟ್ಟಿಂಗ್ ಅಂತ ಟೈಪ್ ಮಾಡಿ. ಸೊ ಇಲ್ಲಿ ನಮಗೆ ಸೆಟ್ಟಿಂಗ್ ಆಪ್ ಸಿಗುತ್ತೆ, ಅಥವಾ ನೀವು ಸ್ಟಾರ್ಟ್ ಅಲ್ಲಿ ರೈಟ್ ಬಟನ್ ಕ್ಲಿಕ್ ಮಾಡಿಕೊಂಡು ಅಲ್ಲಿ ಸೆಟ್ಟಿಂಗ್ ಅನ್ನ ಫೈಂಡ್ ಔಟ್ ಮಾಡಬಹುದು. ಸೊ ನೀವು ಸೆಟ್ಟಿಂಗ್ ಹೋದ ತಕ್ಷಣನೇ ಇದರಲ್ಲಿ ಪ್ರೈವೇಸಿ ಅನ್ನೋ ಒಂದು ಆಪ್ಷನ್ಸ್ ಇದೆ ಫ್ರೆಂಡ್ಸ್. ಲೊಕೇಶನ್, ಕ್ಯಾಮ್ರಾ, ಮೈಕ್ರೋಫೋನ್ ಸಂಬಂಧಪಟ್ಟ ಪ್ರತಿಯೊಂದು ಸೆಟಪ್ ನ ನಾವು ಇಲ್ಲಿ ಚೇಂಜಸ್ ಅನ್ನು ಮಾಡಬಹುದು. ಸೊ ನೀವು ಪ್ರೈವೇಸಿಗೆ ಹೋಗ್ತೀರಾ. ಅದರಲ್ಲಿ ಇಲ್ಲಿ ಲೆಫ್ಟ್ ಸೈಡ್ ಬಾರ್ ಅಲ್ಲಿ ಫ್ರೆಂಡ್ಸ್ ಇಲ್ಲಿ ಮೈಕ್ರೋಫೋನ್ ಅನ್ನೋ ಒಂದು ಆಪ್ಷನ್ಸ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಇಲ್ಲಿ ಅಲೋ ಆಪ್ಸ್ ಟು ಆಕ್ಸೆಸ್ ಯುವರ್ ಮೈಕ್ರೋಫೋನ್ ಅಂತ ಇದೆ. ಎಸ್ ಫ್ರೆಂಡ್ಸ್, ಇದು ಆನ್ ಆಗಿದೆಯೋ ಅಥವಾ ಇಲ್ವೋ ಎನ್ನುವುದು ನೀವು ಇಲ್ಲಿ ಕನ್ಫರ್ಮ್ ಮಾಡ್ಕೋಬೇಕಾಗುತ್ತೆ. ಇದು ನಿಮ್ಮ ಮೈಕ್ರೋಫೋನ್ ವರ್ಕ್ ಆಗಬೇಕು ಅಂತ ಹೇಳಿದ್ರೆ ಇದು ಯಾವಾಗಲೂ ಆನ್ ಅಲ್ಲಿ ಇರಬೇಕಾಗುತ್ತೆ. ಸೊ ಇದು ಆಫ್ ಅಲ್ಲಿ ಇದ್ರೆ ನಿಮ್ಮ ಮೈಕ್ರೋಫೋನ್ ವರ್ಕ್ ಆಗ್ತಾ ಇರಲ್ಲ. ಸೊ ಇದನ್ನ ನಾವು ಮೈಕ್ರೋಫೋನ್ ವರ್ಕ್ ಆಗಬೇಕು ಅಂತ ಹೇಳಿದ್ರೆ ಇದನ್ನ ಯಾವಾಗಲೂ ಆನ್ ಅಲ್ಲಿ ಇಟ್ಕೋಬೇಕಾಗುತ್ತೆ. ಹಾಗೆ ಫ್ರೆಂಡ್ಸ್, ಇಲ್ಲಿ ಮೈಕ್ರೋ ಸ್ಟೋರ್ ಆಪ್ಸ್ಗಳು ಇಲ್ಲಿ ಸುಮಾರು ಆಪ್ಸ್ಗಳು ಇರ್ತವೆ. ಇಲ್ಲಿ ಕೆಲವೊಂದು ಆಫ್ ಅಂತ ಇದಾವೆ, ಕೆಲವೊಂದು ಆನ್ ಅಂತ ಇದಾವೆ. ಸಪೋಸ್ ನೀವು ಫ್ರೆಂಡ್ಸ್ ಈಗ ಇಲ್ಲಿ ಫಾರ್ ಎಕ್ಸಾಂಪಲ್ ಹೇಳ್ಬೇಕಂತಂದು ಹೇಳಿದ್ರೆ ಇಲ್ಲಿ ಸ್ಕೈಪ್ ಅನ್ನೋ ಒಂದು ಆಪ್ಷನ್ಸ್ ಇದೆ, ಇದನ್ನ ನಾನು ಆನ್ ಅಲ್ಲಿ ಇಟ್ಟಿದ್ದೀನಿ. ಸೊ ನಾನು ಇಲ್ಲಿ ಆಫ್ ಅಂತ ನಾನು ಕೊಟ್ಟಪ್ಪ ಅಂತ ಹೇಳಿದ್ರೆ ನಾನು ಸ್ಕೈಪ್ ವರ್ಕ್ ಮಾಡಬೇಕಾದ್ರೆ ನಮ್ಮ ಮೈಕ್ರೋಫೋನ್ ಕನೆಕ್ಟ್ ಆಗಿದ್ರು ಕೂಡ ಅಲ್ಲೂ ವರ್ಕ್ ಆಗ್ತಾ ಇರಲ್ಲ. ಸೊ ಹಾಗಾಗಿ ಏನ್ ಮಾಡಬೇಕು, ಇದನ್ನ ಆನ್ ಅಲ್ಲಿ ಇಟ್ಕೋಬೇಕಾಗುತ್ತೆ. ಅಂದ್ರೆ ನಿಮಗೆ ಯಾವ ಆಪ್ಗೆ ಸಂಬಂಧಪಟ್ಟ ಮೈಕ್ರೋಫೋನ್ ವರ್ಕ್ ಆಗಬೇಕು ಅಂತಂದು ಹೇಳಿದ್ರೆ ಅವನ್ನ ನೀವು ಇಲ್ಲಿ ಆನ್ ಅಲ್ಲಿ ಇಟ್ಕೋಬೇಕಾಗುತ್ತೆ. ಸೊ ಇದನ್ನೊಂದ್ಸರಿ ನೀವು ಇಲ್ಲಿ ಚೆಕ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ನೆಕ್ಸ್ಟ್ ಹಾಗೆ ಇಲ್ಲಿ ಅಲೋ ಡೆಸ್ಕ್ಟಾಪ್ ಆಪ್ಸ್ ಟು ಆಕ್ಸೆಸ್ ಯುವರ್ ಮೈಕ್ರೋಫೋನ್ ಅಂತ ಇದೆ, ಇದನ್ನು ನೀವು ಆನ್ ಅಲ್ಲಿ ಇಟ್ಕೋಬೇಕಾಗುತ್ತೆ. ಸೊ ಇದನ್ನ ಆಫ್ ಮಾಡಿದ್ರೆ ನಿಮ್ಮ ಮೈಕ್ರೋಫೋನ್ ವರ್ಕ್ ಆಗ್ತಿರಲ್ಲ ಫ್ರೆಂಡ್ಸ್. ಸೊ ಇದು ಆನ್ ಅಲ್ಲಿ ಇರೋ ರೀತಿ ನೀವು ಚೆಕ್ ಮಾಡಿ. ಸ್ಟಿಲ್ ಇಷ್ಟೆಲ್ಲ ಆದ್ರೂ ಕೂಡ ನಿಮ್ಮ ಮೈಕ್ರೋಫೋನು ವರ್ಕ್ ಆಗಲಿಲ್ಲ ಅಂತ ಹೇಳಿದ್ರೆ ಮತ್ತೆ ಏನ್ ಮಾಡ್ತೀರಾ ಫ್ರೆಂಡ್ಸ್, ನೀವು ವಿಂಡೋಸ್ ಸರ್ಚ್ ಬಾರಿಗೆ ಬನ್ನಿ. ವಿಂಡೋಸ್ ಸರ್ಚ್ ಬಾರ್ ಅಲ್ಲಿ ಕಂಟ್ರೋಲ್ ಪೆನಲ್ ಅಂತ ಟೈಪ್ ಮಾಡಿ. ಸೊ ಇಲ್ಲಿ ಬೆಸ್ಟ್ ಮ್ಯಾಚ್ ರಿಸಲ್ಟ್ ಕೆಳಗಡೆ ಕಂಟ್ರೋಲ್ ಪೆನಲ್ ಆಪ್ ಬರುತ್ತೆ, ಅದರ ಮೇಲೆ ಲೆಫ್ಟ್ ಕ್ಲಿಕ್ ಮಾಡ್ಕೊಳ್ಳಿ. ಇದರಲ್ಲಿ ಫ್ರೆಂಡ್ಸ್ ಇಲ್ಲಿ ಥರ್ಡ್ ಆಪ್ಷನ್ಸ್ ಬಂದ್ಬಿಟ್ಟು ಹಾರ್ಡ್ವೇರ್ ಅಂಡ್ ಸೌಂಡ್ ಅನ್ನೋ ಒಂದು ಆಪ್ಷನ್ಸ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಅದರಲ್ಲಿ ಸೌಂಡ್ ಅನ್ನೋ ಒಂದು ಆಪ್ಷನ್ಸ್ ಇದೆ ಫ್ರೆಂಡ್ಸ್, ಥರ್ಡ್ ಆಪ್ಷನ್ಸ್ ಸೌಂಡ್ ಮೇಲೆ ಕ್ಲಿಕ್ ಮಾಡಿ. ಸೊ ನೀವು ಇಲ್ಲಿ ರೆಕಾರ್ಡಿಂಗ್ ಅಂತ ಇದೆ ಫ್ರೆಂಡ್ಸ್, ಇಲ್ಲಿ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನಿಮ್ಮ ಮೈಕ್ರೋಫೋನ್ ಇಲ್ಲಿ ಏನಾಗ್ತಾ ಇರುತ್ತೆ, ರೆಕಾರ್ಡ್ ಆಗ್ತಾ ಇರುತ್ತೆ ಫ್ರೆಂಡ್ಸ್. ನೀವು ಇದ್ರ ಮೇಲೆ ರೈಟ್ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಡಿಸೇಬಲ್ ಆಗಿದ್ರೆ ಡಿಸೇಬಲ್ ಆಗಿರುತ್ತೆ ಫ್ರೆಂಡ್ಸ್. ಇಲ್ಲಿ ನೀವು ಎನೇಬಲ್ ಅಂತ ಕೊಡಬೇಕಾಗುತ್ತೆ. ಡಿಸೇಬಲ್ ಆಗಿದ್ರೆ ಇಲ್ಲಿ ಎನೇಬಲ್ ಅಂತ ಕೊಡಬೇಕಾಗುತ್ತೆ. ಸೊ ಇವಾಗ ನನ್ನ ಮೈಕ್ರೋಫೋನ್ ವರ್ಕ್ ಆಗ್ತಾ ಇದೆ, ಈಗ ನಾನು ಡಿಸೇಬಲ್ ಅಂತ ಕೊಟ್ಟರೆ ಇಲ್ಲಿ ಡಿಸೇಬಲ್ ಆಗುತ್ತೆ. ಸೊ ನಿಮ್ದು ಅಲ್ಲಿ ಎನೇಬಲ್ ಅಂತ ಇದ್ರೆ ನೀವೇನ್ ಮಾಡಬೇಕಾಗುತ್ತೆ, ಇಲ್ಲಿ ಮೈಕ್ರೋಫೋನ್ ಅನ್ನ ಅದ್ರ ಮೇಲೆ ರೈಟ್ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಎನೇಬಲ್ ಅನ್ನೋ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಸ್ಟಿಲ್ ಆದ್ರೂ ಕೂಡ ವರ್ಕ್ ಆಗಲಿಲ್ಲ ಅಂತ ಹೇಳಿದ್ರೆ ನಿಮ್ಮ ಮೈಕ್ರೋಫೋನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಪ್ರಾಪರ್ಟೀಸ್ಗೆ ಹೋಗಬೇಕಾಗುತ್ತೆ, ಅಥವಾ ನಿಮ್ಮ ಮೈಕ್ರೋಫೋನ್ ಮೇಲೆ ರೈಟ್ ಬಟನ್ ಕ್ಲಿಕ್ ಮಾಡಿಕೊಂಡು ಪ್ರಾಪರ್ಟೀಸ್ ಮೇಲೆ ಕ್ಲಿಕ್ ಮಾಡಿ. ಸೊ ಇದರಲ್ಲಿ ಲೆವೆಲ್ಸ್ ಅನ್ನೋ ಒಂದು ಆಪ್ಷನ್ಸ್ ಇದೆ ಫ್ರೆಂಡ್ಸ್. ಇದು ನಿಮ್ಮ ಮೈಕ್ರೋಫೋನ್ ಲೆವೆಲ್ಸ್ ಅನ್ನ ನೀವು ಹೆಚ್ಚು ಕಡಿಮೆ ಮಾಡಬೇಕಾಗುತ್ತೆ. ಸೊ ಇದನ್ನ ನೀವು ಯಾವಾಗಲೂ ಮ್ಯಾಕ್ಸಿಮಮ್ ಇಟ್ಕೋಬೇಕಾಗುತ್ತೆ. ಸೊ ಇದು ಯಾವ ಮ್ಯಾಕ್ಸಿಮಮ್ ಇತ್ತಪ್ಪ ಅಂತ ಹೇಳಿದ್ರೆ ನಿಮ್ಮ ಮೈಕ್ರೋಫೋನು 100% ವರ್ಕ್ ಆಗುತ್ತೆ. ಸ್ಟಿಲ್ ಪ್ಲಸ್ ಅದರ ಜೊತೆಗೆ ಏನ್ ಮಾಡಬೇಕಾಗುತ್ತೆ, ಇಲ್ಲಿ ಲಿಸನ್ ಅನ್ನೋ ಒಂದು ಆಪ್ಷನ್ಸ್ ಇದೆ ಫ್ರೆಂಡ್ಸ್, ಅದರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಲಿಸನ್ ಟು ದಿಸ್ ಡಿವೈಸ್ ಅನ್ನೋ ಒಂದು ಆಪ್ಷನ್ಸ್ ಇದೆ, ಅದನ್ನ ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡ್ಕೊಂಡು ಇಲ್ಲಿ ಡಿಫಾಲ್ಟ್ ಪ್ಲೇ ಬ್ಯಾಕ್ ಸೆಟ್ಟಿಂಗ್ಸ್ ಅಂತ ಇದೆ ಫ್ರೆಂಡ್ಸ್, ಅದನ್ನ ಯಾವಾಗಲೂ ಡಿಫಾಲ್ಟ್ ಅಲ್ಲೇ ಇಟ್ಕೊಳ್ಳಿ. ಸೊ ನೀವು ಆ ಪ್ಲೇ
ಓಕೆ ಕೊಡಿ. ಸೊ ಇಷ್ಟೆಲ್ಲ ಆದಮೇಲೂ ಕೂಡ ನಿಮ್ಮ ಮೈಕ್ರೋಫೋನ್ ವರ್ಕ್ ಆಗಲಿಲ್ಲ ಅಂತ ಹೇಳಿದ್ರೆ ಏನು ಮಾಡ್ತೀರಾ ಫ್ರೆಂಡ್ಸ್, ಕಂಟ್ರೋಲ್ ಪ್ಯಾನಲ್ಗೆ ಹೋಗಿ ಮತ್ತೆ ಥರ್ಡ್ ಆಪ್ಷನ್ ಸೌಂಡ್ ಅನ್ನೋ ಒಂದು ಆಪ್ಷನ್ಸ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ರೆಕಾರ್ಡಿಂಗ್ಸ್ ಅಂತ ಇದೆಯಲ್ಲ ಫ್ರೆಂಡ್ಸ್, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನಿಮ್ಮ ಮೈಕ್ರೋಫೋನ್ ಮೇಲೆ ರೈಟ್ ಬಟನ್ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಪ್ರಾಪರ್ಟೀಸಿಗೆ ಬನ್ನಿ. ಅದರಲ್ಲಿ ಅಡ್ವಾನ್ಸ್ ಅನ್ನೋ ಒಂದು ಆಪ್ಷನ್ಸ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಒಂದ್ಸರಿ ಅಲೋ ಅಪ್ಲಿಕೇಶನ್ ಟು ಟೇಕ್ ಎಕ್ಸ್ಕ್ಲೂಸಿವ್ ಕಂಟ್ರೋಲ್ ಫಾರ್ ದಿಸ್ ಡಿವೈಸ್, ಇದ್ರ ಮೇಲೆ ಎರಡು ನಾವು ಇಲ್ಲಿ ಅಲೋ ಮಾಡಬೇಕಾಗುತ್ತೆ. ಸೊ ಇದು ಅಲೋ ಇದೇನಿಲ್ಲ ಅಂತ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಓಕೆ ಕೊಡಿ. ಪ್ರಾಪರ್ಟೀಸಿಗೆ ಬನ್ನಿ. ಇಲ್ಲಿ ಡಿವೈಸ್ ಯೂಸ್ ದಿಸ್ ಡಿವೈಸ್ ಎನೇಬಲ್ ಅಂತ ಇದೆ. ಇಲ್ಲಿ ಡೋಂಟ್ ಯೂಸ್ ದಿಸ್ ಡಿವೈಸ್ ಡಿಸೇಬಲ್ ಅಂತ ಹೇಳಿದರೆ ಇಲ್ಲಿ ನಿಮ್ಮದು ಮೈಕ್ರೋಫೋನ್ ಒಂದೊಂದು ಸಾರಿ ಇಲ್ಲಿ ಡಿಸೇಬಲ್ ಆಗಿರುತ್ತೆ. ಇದನ್ನು ನೀವು ಎನೇಬಲ್ ಆಗಿ ಇಟ್ಕೊಳ್ಳಿ. ಸೊ ನೀವೇನು ಮಾಡಬೇಕಾಗುತ್ತೆ, ಇಲ್ಲಿ ಮೈಕ್ರೋಫೋನ್ ಅನ್ನೋ ಒಂದು ಆಪ್ಷನ್ಸ್ ಇದೆ, ಅದ್ರ ಮೇಲೆ ಮತ್ತೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಪ್ರಾಪರ್ಟೀಸಿಗೆ ಹೋಗಿ ಇಲ್ಲಿ ನಿಮ್ಮ ಒಂದು ಮೈಕ್ರೋಫೋನ್ ಕನೆಕ್ಟ್ ಆಗಿರತಕ್ಕಂಥ ಆಡಿಯೋ ಡಿವೈಸ್ ನೇಮ್ ಇರುತ್ತೆ, ಅದರ ಒಂದು ಪ್ರಾಪರ್ಟೀಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಡ್ರೈವರ್ ಅನ್ನೋ ಒಂದು ಆಪ್ಷನ್ಸ್ ಇದೆ ಫ್ರೆಂಡ್ಸ್. ಇಲ್ಲಿ ಡ್ರೈವರ್ ಡೀಟೇಲ್ಸ್ ಎಲ್ಲ ಇದೆ. ಸೊ ನೀವೇನು ಮಾಡಬೇಕಾಗುತ್ತೆ, ಇಲ್ಲಿ ಅಪ್ಡೇಟ್ ಡ್ರೈವರ್ ಅಂತ ಇದೆಲ್ಲ ಫ್ರೆಂಡ್ಸ್. ಸೊ ಇದು ಲೇಟೆಸ್ಟ್ ವರ್ಷನ್ ಇದೆ. ಅಲ್ಲಿ ಏನಾದ್ರು ಅಪ್ಡೇಟ್ ಕೇಳಿದ್ರೆ ಇಲ್ಲಿ ಅಪ್ಡೇಟ್ ಡ್ರೈವರ್ ಅನ್ನೋ ಒಂದು ಆಪ್ಷನ್ಸ್ ಇದೆ. ಸೊ ನೀವು ಇದನ್ನ ಅಪ್ಡೇಟ್ ಕೊಟ್ಟು ಓಕೆ ಕೊಟ್ಟು ಫಿಕ್ಸ್ ಮಾಡಬೇಕಾಗುತ್ತೆ. ಇಷ್ಟು ಮಾಡಿದ್ರೆ ಫ್ರೆಂಡ್ಸ್ ನಿಮ್ಮ ಒಂದು ಮೈಕ್ರೋಫೋನು 100% ಆಗಿ ವರ್ಕ್ ಆಗುತ್ತೆ. ಇಷ್ಟೆಲ್ಲ ಮಾಡಿದ್ಮೇಲೆ ಫ್ರೆಂಡ್ಸ್ ಮತ್ತೆ ನೀವು ಒಂದ್ಸಾರಿ ಇಲ್ಲಿ ಬಂದು ನಿಮ್ಮ PC-ನ ನೀವು ರೀಸ್ಟಾರ್ಟ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಒಂದ್ಸಾರಿ ನೀವು ರೀಸ್ಟಾರ್ಟ್ ಮಾಡಿದ್ರೆ ನೆಕ್ಸ್ಟ್ ನಿಮ್ಮ ಮೈಕ್ರೋಫೋನ್ 100% ಆಗಿ ವರ್ಕ್ ಆಗುತ್ತೆ. ಈ ವಿಡಿಯೋ ಇಷ್ಟ ಆದರೆ ಫ್ರೆಂಡ್ಸ್ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ ಅನ್ನು ಒತ್ತಿ. ಮತ್ತೆ ನೆಕ್ಸ್ಟ್ ಒಂದು ಇಂಟ್ರೆಸ್ಟಿಂಗ್ ಒಂದು ವಿಡಿಯೋ ಜೊತೆಗೆ ಮತ್ತೆ ಬರ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಬಾಯ್ ಬಾಯ್ ಫ್ರೆಂಡ್ಸ್.